ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೇಲಿ ಏನಾಗ್ತಿದೆ ಒಂದು ಗೊತ್ತಾಗ್ತಿಲ್ವಲ್ಲ. ನೋಡಿದ್ರೆ ಅಪ್ಪ ಅಮ್ಮ ಬೇರೆ ಎಷ್ಟು ಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾರೆ. ಈ ಥರ ಎಲ್ಲ ಆಗಿದೆ ಅಂತ ಅಕ್ಕಂಗೆ ಹೇಳ್ದೆ. ಪಾಪ ಅವಳು ಏನ್ ಮಾಡಕ್ ಸಾಧ್ಯ? ಅವಳದೇ ಆದ ಸಮಸ್ಯೆನಲ್ಲಿ ಒದ್ದಾಡ್ತಿದ್ದಾಳೆ. ಈ ಕಡೆ ಖುಷಿಗೆ ನ್ಯಾಯ ಕೊಡಿಸ್ಬೇಕು, ಆ ಕಡೆ ಮನೆಯವರೆಲ್ಲ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋ ಹಾಗೆ ಮಾಡಬೇಕು. ಇಲ್ಲಿ ನೋಡಿದ್ರೆ ಯಾರು ನನ್ನ ಯಾವಾಗ್ಲೂ ಗಮನಿಸ್ತಾ ಇದ್ದಾರೆ ಅಂತ ಅನುಮಾನ ಬರ್ತಿದೆ. ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ಸಮಸ್ಯೆನ ಯಾರ ಹತ್ರ ಹಂಚ್ಕೊಳ್ಳಿ? ಅವ್ರ ಹತ್ರ ಅಂತೂ ಹೇಳ್ಕೊಳಕ್ಕಾಗಲ್ಲ. ಅಜ್ಜಿ ಹುಷಾರಾಗಿದ್ದಿದ್ರೆ ಅಣ್ಣಂದ್ರಕ್ಕೆ ಬುದ್ಧಿ ಹೇಳಿರೋರು. ಈಗ ನೋಡಿದ್ರೆ ಎಲ್ಲ ಸಮಸ್ಯೆನೂ ಒಟ್ಟಿಗೆ ಬಂದು ಅಪ್ಪಳಿಸಿದೆ. ಈ ಸಮಸ್ಯೆಗಳಿಗೆಲ್ಲ ದೇವರ ದಾರಿ ತೋರಿಸ್ಬೇಕು. ಅರ್ಜೆಂಟಾಗಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅವಶ್ಯಕತೆ ಇತ್ತಲ್ಲ. ನಮ್ಮವರಾದ್ರೇ ಚೆನ್ನಾಗಿರುತ್ತೆ ಅನ್ಸತ್ತೆ. ನೀವು ಒಳ್ಳೆ ವ್ಯಕ್ತಿನ ಹುಡುಕ್ಬಿಟ್ಟು ನನ್ನ ಕಡೆ ಕಳಿಸಿ, ನಾನು ಇಂಟರ್ವ್ಯೂ ಮಾಡಿ ಓಕೆ ಮಾಡ್ತೀನಿ. ಇವ್ರು ಯಾಕೆ ಮನೆಗೆ ಯಾರೋ ಬಂದಿದ್ರು ಅಂತ ಇಷ್ಟು ಟೆನ್ಷನ್ ಆಗ್ತಿದ್ದಾರೆ? ಅಲ್ಲ, ಮನೆಗೆ ಯಾರೋ ಬಂದಿದ್ರು ಅಂತ ಇವ್ರಿಗೆ ಹೇಗೆ ಗೊತ್ತಾಗ್ತಿದೆ? ಇವ್ರು ಏನೋ ಮುಚ್ಚಿಡ್ತಿದ್ದಾರೆ. ಆದ್ರೆ ಇವ್ರ ಹತ್ರ ಕೇಳಿದ್ರೆ ನನ್ನ ಮೇಲೆ ಅನುಮಾನ ಬರುತ್ತೆ. ನನ್ನ ಅನುಮಾನ ಬಂದಿದೆ ಅಂತ ಇವ್ರಿಗೆ ಗೊತ್ತಾಗದೇ ಇರೋ ತರ ನಡ್ಕೋಬೇಕು. ಚಿನ್ನುಮರಿ ನೋಡಿ, ನೀವು ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೆಕ್ಯೂರಿಟಿ ಏಜೆನ್ಸಿ ಜೊತೆ ಮಾತಾಡಿದೆ, ಇನ್ನೊಂದು 2 ದಿನದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅರೇಂಜ್ ಆಗ್ತಾರೆ. ಅರೆ, ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಯಾಕೆ ಹೇಳಿ? ಈಗ ಹೇಗಿದ್ರು ಮನೆ ತುಂಬಾ ಕ್ಯಾಮ್ರಾಗಳಿದೆಯಲ್ಲ, ಯಾರು ಬಂದ್ರು ಹೋದ್ರು ಅಂತ ಗೊತ್ತಾಗುತ್ತೆ. ಅಲ್ಲ ಚಿನ್ನುಮರಿ, ಈಗ ಕ್ಯಾಮ್ರಾದಲ್ಲಿ ಯಾರು ಬಂದ್ರು ಹೋದ್ರು ಗೊತ್ತಾಗತ್ತೆ, ಬಟ್ ಬಂದವ್ರು ಒಳ್ಳೆಯವರ ಕೆಟ್ಟವ್ರ ಅಂತ ಗೊತ್ತಾಗಲ್ಲ ಅಲ್ವಾ? ಅದಕ್ಕೆ ಇವತ್ತು ನೀವು ಒಬ್ಬರೇ ಹೊರಗೆ ಹೋಗಬೇಡಿ. ಅಕಸ್ಮಾತ್ ಹೋಗ್ಬೇಕು ಅಂತ ಅನ್ಸಿದ್ರೆ ನನಗೆ ಹೇಳಿ, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಈಗ ಅಜ್ಜಿ ಬೇರೆ ನಮ್ಮ ಜೊತೆ ಇದ್ದಾರೆ ಚಿನ್ನುಮರಿ, ನಾವಿನ್ನೂ ಕೇರ್ಫುಲ್ ಆಗಿರ್ಬೇಕಲ್ವಾ? ಬೈದವೇ ನಾನು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ಅವರು ಇನ್ವೆಸ್ಟಿಗೇಟ್ ಮಾಡ್ತಾರಂತೆ. ಹಾಗಿದ್ರೆ ಅವ್ರು ಇಲ್ಲೇ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಅಲ್ವಾ? ಹಾಗೆ ಮಾಡಿದ್ರೇನೆ ತಾನೇ ಒಳ್ಳೇದು. ಹೌದು, ಅವರು ನಿಮ್ಗೆ ಯಾರಾದ್ರೂ ಮೇಲೆ ಅನುಮಾನ ಇದೆಯಾ ಅಂತ ಕೇಳಿದ್ರು. ನನಗೆ ಯಾರ ಮೇಲೂ ಅನುಮಾನ ಇಲ್ಲ, ಬಟ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದ್ಸಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಅಲ್ಲ ರೀ, ನೀವ್ ಅಲ್ಲಿಗೆ ಹೋದ್ರೆ ಏನ್ ಪ್ರಯೋಜನ ಆಗುತ್ತೆ ಹೇಳಿ? ಅವ್ರು ಇಲ್ಲಿಗೆ ಬಂದು ನೋಡಿದ್ರೆ ತಾನೆ ಯಾರು ಬಂದ್ರು ಬಂದಿಲ್ಲ ಅಂತ ಗೊತ್ತಾಗೋದು. ಯಾಕೋ ಇವ್ರು ತುಂಬಾ ವಿಚಿತ್ರವಾಗಿ ಮಾತಾಡ್ತಿದಾರಲ್ಲ. ಅವ್ರನ್ನೆಲ್ಲ ಮನೆಗೆ ಕರ್ಸಿದ್ರೆ ನಾನು ಇವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಇಟ್ಟಿರೋ ಈ CCTV ಕ್ಯಾಮ್ರಾ ಬಗ್ಗೆ ಅವ್ರಿಗೆಲ್ಲ ಗೊತ್ತಾಗ್ಬಿಡತ್ತೆ. ಅದು ಗೊತ್ತಾದ್ರೆ ಇವ್ರಿಗೆ ನನ್ನ ಮೇಲೆ ಅನುಮಾನ ಜಾಸ್ತಿ ಆಗತ್ತೆ. ಈಗಾಗಲೇ ಅನುಮಾನ ಪಟ್ಟು ತವ್ರ ಮನೆಗೆ ಬೇರೆ ಹೋಗಿದ್ದಾರೆ. ಮತ್ತೆ ಹೋಗೋದು ಬೇಡ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಚಿನ್ನುಮರಿ, ಈಗ ಅವ್ರು ಬಂದ್ರೆ ಮನೆಯಲ್ಲಿ ಸರಿ ಹೋಗಲ್ಲ ಅನ್ಸ್ತಾ ಇದೆ. ಅಜ್ಜಿ ಬೇರೆ ಇರ್ತಾರಲ್ವ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಅಜ್ಜಿಗೆ ಏನ್ ಡಿಸ್ಟರ್ಬ್ ಆಗುತ್ತೆ? ಪಾಪ ಅವ್ರಿಗೆ ಪ್ರಜ್ಞೆನೇ ಇಲ್ಲ, ಅವ್ರ ಪಾಡಿಗೆ ಅವ್ರ ರೂಮಲ್ಲಿ ಇದ್ದಾರೆ. ಹಾಗೇನಾದ್ರೂ ಆಗೋತಿದ್ರೆ ಅವ್ರನ್ನ ರೂಮ್ ಕಡೆ ಕರ್ಕೊಂಡೇ ಹೋಗಲ್ಲ, ಇಲ್ಲಿಲ್ಲೇ ಸಂಭಾಳಿಸ್ತೀನಿ. ಓಕೆ ಚಿನ್ನುಮರಿ, ಆಯ್ತು, ನಾನು ಅವ್ರ ಜೊತೆ ಮಾತಾಡಿ ಹೇಳ್ತೀನಿ. ಮನೆ ಕಡೆ ಜೋಪಾನ, ನಿಮಗೆ ಆಫೀಸ್ಗೆ ಲೇಟ್ ಆಗ್ತಿದೆ. ಜೋಪಾನ. ಯಾಕೋ ಇವರು ಮನೆಗೆ ಯಾರೋ ಬಂದಿರೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದಾರಲ್ಲ, ತುಂಬಾ ರೆಸ್ಲೆಸ್ ಆಗಿ ಆಡ್ತಿದ್ದಾರೆ. ಅಂಥವ್ರು ಯಾರು ಬಂದಿದ್ದಾರೆ? ಇದನ್ನ ನಾನೇ ತಿಳ್ಕೊಬೇಕು.
ಏನಾಗಿದೆ ಡಾಕ್ಟ್ರೆ? ಬೆಳಗ್ಗೆ ಆರಾಮಾಗೇ ಇದ್ಲು, ಆಮೇಲೆ ನೋಡಿದ್ರೆ ಇದಕ್ಕಿದ್ದಾಗೆ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾಳೆ. ಆತಂಕ ಪಡುವಂಥದ್ದೇನೂ ಆಗಿಲ್ಲ. BP ಸ್ವಲ್ಪ ಲೋ ಆಗಿದೆ. ಡಾಕ್ಟ್ರೆ, ಅವಳಿಗೆ BP ಎಲ್ಲ ಏನೂ ಇಲ್ಲ. ಹಾಗೆಲ್ಲ ಹೇಳಕ್ಕಾಗಲ್ಲ ಶ್ರೀನಿವಾಸ್ ಅವರೇ. BP ಯಾವಾಗ ಬೇಕಾದ್ರೂ ಫ್ಲಕ್ಚುಯೇಟ್ ಆಗ್ಬೋದು. ನೋಡಿಮ್ಮ, ನೀವು ಯಾವುದೋ ಒಂದು ವಿಷಯನ ಮನಸ್ಸಿಗೆ ತುಂಬಾ ಡೀಪ್ ಆಗಿ ತಗೊಂಡು ಯೋಚನೆ ಮಾಡ್ತಿದ್ದೀರಾ. ನೀವು ಈ ರೀತಿ ಕೊರಗಿದ್ರೆ ಸಮಸ್ಯೆ ಎಲ್ಲ ಸಾಲ್ವ್ ಆಗ್ಬಿಡತ್ತಾ? ಇಲ್ಲ ಅಲ್ವಾ? ಸೊ ನಿಮ್ಮ ಯೋಚನೆನೆಲ್ಲ ಒಂದು ಬದಿಗಿಟ್ಟು ನಾನೊಂದಿಷ್ಟು ಟ್ಯಾಬ್ಲೆಟ್ಸ್ನ ಕೊಡ್ತೀನಿ. ಟೈಮ್ ಟು ಟೈಮ್ ತಗೊಂಡು ಚೆನ್ನಾಗಿ ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಆಯ್ತು ಮೇಡಮ್. ಶ್ರೀನಿವಾಸ್ ಅವರೇ, ನೀವು ನನ್ನ ಜೊತೆ ಬನ್ನಿ, ನಾನು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ. ಸರಿ ಡಾಕ್ಟ್ರೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ವೀಣಾ, ಮುಂಚೆ ನೋಡ್ಕೊಮ್ಮ. ಸರಿ ಮಾವ, ನಾನು ಅತ್ತೇನ್ ಬಿಟ್ಟು ಎಲ್ಲೂ ಹೋಗಲ್ಲ. ಬರ್ತೀನಿ. ರೀ, ಏನ್ ಬೆಳಗ್ಗೆ ಬೆಳಗ್ಗೆ ಏನೋ ನೋಡ್ತಿದ್ದೀರಾ? ಏನಿಲ್ಲ ಚಿನ್ನು ಮರಿ, ಮನೆಗೆ ಯಾರೋ ಬಂದಿದ್ದಾರೆ ಅಂತ ಅನಿಸ್ತಾ ಇತ್ತು, ಅದಕ್ಕೆ ನೋಡ್ತಾ ಇದ್ದೆ. ನಿನ್ನೆ ರಾತ್ರಿ ಗೇಟ್ ಹಾಕಿ ನಾನೇ ಮಲಗಿದ್ದೀನಿ, ನೆನಪಿದೆ. ಆದರೆ ಇವತ್ತು ಬೆಳಗ್ಗೆ ಗೇಟ್ ಅನ್ಲಾಕ್ ಆಗಿತ್ತು, ಬಾಗಿಲು ಲಾಕ್ ಆಗಿತ್ತು. ಹಾಗಿದ್ರೆ ಬ್ಯಾಲ್ಕನಿ ಮೂಲಕನೇ ಅವ್ರು ಬಂದಿರಬೇಕು. ಅಲ್ಲ, ಮನೇಲಿರೋ ಕ್ಯಾಮ್ರಾಗಳಿಗೆಲ್ಲ ಕನೆಕ್ಷನ್ ಇಲ್ಲ, ಎಲ್ಲ ಡಮ್ಮಿ ಅಂತ ಹೇಳಿದ್ರಲ್ಲ. ಆದ್ರೆ ಮನೆಗೆ ಯಾರೋ ಬಂದಿದ್ದಾರೆ ಅಂತ ಅಷ್ಟು ಖಚಿತವಾಗಿ ಹೇಗೆ ಹೇಳಿದ್ರು? ಹಾಗಿದ್ರೆ ಮನೇಲಿ ಬೇರೆ ಕಡೆ ಎಲ್ಲಾದ್ರೂ ಕ್ಯಾಮ್ರಾಗಳು ಇಟ್ಟಿದ್ದಾರಾ? ಅದು ಗೊತ್ತಾಗ್ತಿಲ್ವಲ್ಲ. ಎಲ್ಲಿಟ್ಟಿರ್ಬೋದು? ಇಲ್ಲ, ಅವ್ರು ಹೇಳಿದ ನಿಜ. ಹಾಕಿದ್ರೆ ಟಿವಿ ಆನೇ ಆಗ್ತಿಲ್ಲ ಅಂದಮೇಲೆ ಅವ್ರ ಕನೆಕ್ಷನ್ನೇ ಕೊಟ್ಟಿಲ್ಲ. ಹಾಗಿದ್ರೆ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಮನೆಗೆ ಯಾರೋ ಬಂದಿದ್ದಾರೆ ಅಂತ ಹೇಗೆ ಹೇಳಿದ್ರು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.